ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತ, ಚೀನಾ, ರಷ್ಯಾ ಬಂತು ಭಯಾನಕ ಕೂಟ. ನೇಟೋ ಧಮ್ಕಿಗೆ ಭಾರತ ತ್ರಿವಳಿ ಆಟ. 17 ವರ್ಷ ಒಂದು ಕಿಡಿ. ಟ್ರಂಪ್ ಸುಡುತ್ತಾ ನೇಟೋ ಮಾತು. ನಮಸ್ಕಾರ ಸ್ನೇಹಿತರೆ, mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಾಗತಿಕ ಪವರ್ ಗೇಮ್ ನಲ್ಲಿ ಅಮೆರಿಕ ಇಷ್ಟು ದಿನ ಏನಾಗಬಾರದು ಅಂತ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿತ್ತು ಅದೇ ಆಗಿದೆ. ಯಾರು ಒಟ್ಟು ಸೇರಿದ್ರೆ ತನಗೆ ಉಳಿಗಾಲ ಇಲ್ಲ ಅಂತ ಬಾಯ ಪಡ್ಕೊಂಡಿತ್ತು ಅದೇ ಭಯಾನಕ ಜೋಡಿ ಈಗ ಒಟ್ಟಾಗಿದೆ. ಟ್ರಂಪ್ ರನ್ನ ಬಾಯಿ ತುಂಬಾ ಡ್ಯಾಡಿ ಅಂದ ನೇಟೋ ಮುಖ್ಯಸ್ಥ ಒಂದೇ ಮಾತಿಂದ ಡ್ಯಾಡಿ ಬುಡಕ್ಕೆ ಬೆಂಕಿ ಬಿಸಿನೀರು ಎಲ್ಲ ಹಾಕಿದ್ದಾರೆ. ನೇಟೋ ವಿರುದ್ಧ ಭಾರತ, ಚೀನಾ, ರಷ್ಯಾ ತ್ರಿವಳಿ ಕೂಟ ರಚಿಸೋಕೆ ಮುಂದಾಗಿವೆ. 2 ದಶಕಗಳ ನಂತರ ಹೊಸ ಬಂಡಾಯವನ್ನ ಸಾರಿವೆ. ಯುರೇಷ್ಯಾ ಶಕ್ತಿ ಅನಾವರಣ ಮಾಡೋದಾಗಿ ಹೇಳಿವೆ. ಹಾಗಿದ್ರೆ ನೇಟೋ ಚೀಫ್ ಮಾತು ಟ್ರಂಪ್ಗೆ ದುಬಾರಿಯಾಗತ್ತಾ? RIC ಕಿಚ್ಚು ಅಮೆರಿಕವನ್ನ ಸುಡುತ್ತಾ? ಅಷ್ಟಕ್ಕೂ 17 ವರ್ಷಗಳ ಬಳಿಕ ಭಾರತ ಇಂಥ ಹೆಜ್ಜೆ ಇಡ್ತಿರೋದು ಯಾಕೆ? ಭಾರತ, ರಷ್ಯಾ, ಚೀನಾ ಒಟ್ಟು ಸೇರಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಾರತದ ಮೇಲೆ ಸ್ಯಾಂಕ್ಷನ್, ನಾಲಿಗೆ ಹರಿಬಿಟ್ಟ ನ್ಯಾಟೋ. ಸ್ನೇಹಿತರೆ, ಕೋತಿ ಸುಮ್ನಿದ್ರು ಕೋತಿ ಬಾಲ ಸುಮ್ನಿರೋದಿಲ್ವಂತೆ. ಹಾಗೆ ಟ್ರಂಪ್ ಸುಮ್ನಿದ್ರು ಅವರ ಬಾಲಂಗೋಚಿ ಅಂತ ಆಡ್ತಾ ಇರೋ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟ್ಟೆ ಸುಮ್ನಿರೋದಿಲ್ಲ. ಇತ್ತೀಚೆಗೆ ಇದೇ ರೀತಿ ತಡಿಲಾರದೆ ಸುಮ್ನೆ ಇರುವೆ ಬಿಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ರು. ಟ್ರಂಪ್ ಮೆಚ್ಚಿಸೋ ಭಾರದಲ್ಲಿ ಭಾರತಕ್ಕೆ ಬೆದರಿಕೆ ಹಾಕಿದ್ರು. ಏನ್ ಹೇಳಿದ್ರು ಗೊತ್ತಾ? ಒಂದು ವೇಳೆ ನೀವು ಚೀನಾದ ಅಧ್ಯಕ್ಷ, ಭಾರತದ ಪ್ರಧಾನಿ ಅಥವಾ ಬ್ರೆಜಿಲ್ ಅಧ್ಯಕ್ಷರಾಗಿದ್ದು ರಷ್ಯಾ ಜೊತೆ ವ್ಯಾಪಾರ ಮಾಡ್ತಿದ್ದೀರಿ ಅಂದ್ರೆ ಕೇಳಿಸ್ಕೊಳ್ಳಿ. ರಷ್ಯಾದ ತೈಲ, ಅನಿಲ ಖರೀದಿ ಮಾಡ್ತಿದ್ದೀರಿ ಅಂದ್ರೆ ಒಂದು ವಿಷಯ ನಿಮಗೆ ಗೊತ್ತಿರಲಿ. ಈ ಮನುಷ್ಯ ಅಂದ್ರೆ ಅವ್ರ ಪ್ರಕಾರ ಪುಟಿನ್ ಶಾಂತಿ ಮಾತುಕತೆ ವಿಚಾರದಲ್ಲಿ ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ 100% ಸೆಕೆಂಡರಿ ಟ್ಯಾರಿಫ್ ನ ಹಾಕ್ತೀನಿ. ಇಲ್ಲಿ ನಾನು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಇವನ್ ಯಾವ ದೇಶದ ಮುಖ್ಯಸ್ಥನೂ ಅಲ್ಲ. ಇವನು ರುಟ್ಟೆ. ನ್ಯಾಟೋ ವ್ಯಾಪಾರ ಮಾಡಲ್ಲ. ಮತ್ತೇನು ಯುರೋಪ್ ಒಕ್ಕೂಟದ ಪರವಾಗಿ ಮಾತನಾಡ್ತಿದ್ರ, ಇಲ್ಲ ತಮ್ಮ ಡ್ಯಾಡಿ ಟ್ರಂಪ್ ಪರವಾಗಿ ತಾವೇ ಮಾತನಾಡ್ತಿದ್ರ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಸೆಕೆಂಡರಿ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರು. ಅಲ್ಲದೆ ನಿಮಗೆ ಎಂತ ಪೆಟ್ಟು ಬಿದ್ದಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಟ್ಯಾರಿಫ್ ವಿಚಾರದಲ್ಲಿ ಹೇಳ್ತಿರೋದು ಇವರು. ಗೊತ್ತಾಗೋ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ. ಅಷ್ಟರಲ್ಲಿ ರಷ್ಯಾ ಮೇಲೆ ಒತ್ತಡ ಹಾಕಿ ಶಾಂತಿ ಒಪ್ಪಂದಕ್ಕೆ ಬರುವಂತೆ ಮಾಡಿ, ಇಲ್ಲ ಅಂದ್ರೆ ಗಂಭೀರ ಸಮಸ್ಯೆ ಫೇಸ್ ಮಾಡ್ತೀರಿ ನೀವು. ಭಾರತದ ಪ್ರಧಾನಿ, ರಷ್ಯಾದ ಅಧ್ಯಕ್ಷ, ಬ್ರೆಜಿಲ್ ಅಧ್ಯಕ್ಷ ಕೇಳಿಸ್ಕೊಳ್ಳಿ ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ದ. ಭಾರತ, ಚೀನಾ, ಬ್ರೆಜಿಲ್ ಹೀಗೆ 3 ಪವರ್ಫುಲ್ ರಾಷ್ಟ್ರಗಳಿಗೆ, ಇಂಪಾರ್ಟೆಂಟ್ ರಾಷ್ಟ್ರಗಳಿಗೆ ಬೆದರಿಕೆ ಒಡ್ಡಿದ್ದ. ಇದರ ಬೆನ್ನಲ್ಲೇ ಭಾರತ ನ್ಯಾಟೋ ಮುಖ್ಯಸ್ಥ ಅಲ್ಲ, ಅವ್ರ ಡ್ಯಾಡಿ ಟ್ರಂಪ್ ಬುಡ ಅಲ್ಲಾಡುವಂತ ಒಂದು ಘೋಷಣೆ ಮಾಡಿದೆ. 17 ವರ್ಷಗಳ ಬಳಿಕ RIC ಅನ್ನೋ ಭಯಾನಕ ಕೂಟವನ್ನ ಮತ್ತೆ ಮರುಜೀವ ಕೊಡೋ ಮಾತುಗಳನ್ನಾಡಿದೆ ಭಾರತ. ಅಷ್ಟಕ್ಕೆ ಅಲುಗಾಡು ಹೋಗಿದೆ ಅಮೆರಿಕ. ಇದಾಗಿ ಒಂದೇ ದಿನಕ್ಕೆ ಮರುದಿನವೇ ಅಮೆರಿಕ ಪಹಲ್ಗಾಮ್ ದಾಳಿ ಬಗ್ಗೆ ಖಂಡನೆಯ ಮಾತುಗಳನ್ನಾಡಿ ಮೊನ್ನೆ ತನಕ ಮುನೀರ್ಗೆ ಮುಚ್ಚಿದ ಕೊನೆಯಲ್ಲಿ ಲಂಚ್ ಉಣಿಸಿ ಕಳಿಸ್ತಾ ಇದ್ದ ಟ್ರಂಪ್ ಏನ್ ಮಾಡಿದಾರೆ ಗೊತ್ತಾ? ಇದ್ದಕ್ಕಿದ್ದ ಹಾಗೆ TRF ಅನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ RIC ಬಗ್ಗೆ ಭಾರತ ಮಾತಾಡಿದ 2 ದಿನಗಳಲ್ಲಿ ಈ ಕೆಲಸ ಆಗಿದೆ ಅಮೆರಿಕದ ಕಡೆಯಿಂದ. ಆ ಲೆವೆಲ್ಗೆ ಈ ಹೆಜ್ಜೆ ಪರಿಣಾಮ ಬೀರಿರೋ ತರ ಕಾಣಿಸ್ತಾ ಇದೆ. RICಗೆ ಮತ್ತೆ ಜೀವ ಬಂತು. ಡೆಡ್ಲಿ ಸಿಗ್ನಲ್. ನೇಟೋ ಜನರಲ್ ಸೆಕ್ರೆಟರಿ ಆ ರೀತಿ ಮಾತನಾಡುತ್ತಿದ್ದ ಹಾಗೆ ಭಾರತ, ರಷ್ಯಾ, ಚೀನಾ RIC ಕೂಟ ಮರುಸ್ಥಾಪಿಸೋಕೆ ನೋಡ್ತೀವಿ. ಪ್ರಾದೇಶಿಕ ಹಾಗೂ ಜಾಗತಿಕ ಸಮಸ್ಯೆ ಡಿಸ್ಕಸ್ ಮಾಡೋಕೆ ಇದೊಂದು ಒಳ್ಳೆ ವೇದಿಕೆ ಅಂತ ವಿದೇಶಾಂಗ ಇಲಾಖೆ ಅಫಿಷಿಯಲ್ ಆಗಿ ಹೇಳಿಕೆ ಕೊಡ್ತು. ಅಲ್ಲದೆ ರಷ್ಯಾ, ಚೀನಾ ಕೇಳಿಕೊಂಡು ಶೀಘ್ರದಲ್ಲಿ RIC ಮೀಟಿಂಗ್ ನಡೆಸೋಕೆ ಸೂಕ್ತ ದಿನಾಂಕ ಮತ್ತು ಜಾಗ ತಿಳಿಸ್ತೀವಿ ಅಂತ ತ್ರಿಪಕ್ಷೀಯ ಮಾತುಕತೆ ಮತ್ತೆ ಶುರು ಮಾಡೋಕೆ ನಾವು ಹೆಜ್ಜೆ ಇಡ್ತಿರೋ ಮುನ್ಸೂಚನೆ ಕೂಡ ಕೊಟ್ಬಿಟ್ರು. ಇದು ದೊಡ್ಡ ಘೋಷಣೆ. ವಿಶ್ವದ 3 ಟಾಪ್ ಪವರ್ ಗಳನ್ನ ಭಾರತ ಒಟ್ಟಿಗೆ ಸೇರಿಸ್ತೀವಿ ಅಂತ ಹೇಳಿರೋದು. ಅತ್ತ ರಷ್ಯಾ, ಚೀನಾ ಕೂಡ ಪಾಸಿಟಿವ್ ಸಿಗ್ನಲ್ ಕೊಟ್ಬಿಟ್ವು. ಚೀನಾ ವಿದೇಶಾಂಗ ವಕ್ತಾರ ಲಿನ್ ಜಿಯಾನ್, ಭಾರತ, ಚೀನಾ, ರಷ್ಯಾ ಒಕ್ಕೂಟ ಕೇವಲ 3 ದೇಶಗಳ ಹಿತಾಸಕ್ತಿಯನ್ನಷ್ಟೇ ಮುಂದಿಡೋದಿಲ್ಲ, ಪ್ರಾದೇಶಿಕವಾಗಿ ಹಾಗೂ ಜಾಗತಿಕವಾಗಿ ಶಾಂತಿ, ಭದ್ರತೆ, ಸ್ಥಿರತೆ ಮತ್ತು ಬೆಳವಣಿಗೆಯನ್ನ ಎತ್ತಿ ಹಿಡಿತವೆ. ಈ ತ್ರಿವಳಿ ಗುಂಪಿನ ಬಗ್ಗೆ ಮಾತನಾಡೋಕೆ ಚೀನಾ ಓಪನ್ ಆಗಿದೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅತ್ತ ರಷ್ಯಾ ಉಪ ವಿದೇಶಾಂಗ ಮಂತ್ರಿ ಆಂಡ್ರಿ ರುಡೆಂಕೋ ಕೂಡ ನಾವು ಒಬ್ಬರಿಗೊಬ್ಬರು ಮಾತನಾಡುವಾಗ RIC ವಿಚಾರ ಪದೇ ಪ್ರಸ್ತಾಪ ಆಗುತ್ತೆ. ಈ ಗುಂಪನ್ನ ಸಕ್ಸಸ್ಫುಲ್ ಮಾಡೋ ನಿಟ್ಟಿನಲ್ಲಿ ಉತ್ಸುಕರಾಗಿದ್ದೀವಿ. ನಾವು 3 ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಹೀಗೆ ಒಂದೇ ಉಸಿರಿಗೆ 3 ರಾಷ್ಟ್ರಗಳು ದಶಕಗಳ ಕಾಲ ಹೂತು ಹೋಗಿದ್ದ ಕನಸನ್ನ ಮತ್ತೆ ಬಡಿದೆಚ್ಚರಿಸಿದಾವೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ
ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 90ರ ದಶಕದಲ್ಲಿ ಹೊತ್ತಿದ್ದ ಕಿಚ್ಚು. RIC ಅನ್ನೋದು ಹೊಸದಾಗಿ ಹುಡ್ಕೊಂಡಿರೋ ಕಾನ್ಸೆಪ್ಟ್ ಅಲ್ಲ. 90ರ ದಶಕದಲ್ಲೇ ಅಮೆರಿಕದ ಅಹಂಕಾರದ ವಿರುದ್ಧ, ದುರಹಂಕಾರದ ವಿರುದ್ಧ ಹೊತ್ತಿದ್ದ ಕಿಚ್ಚು ಅದು. 1998ರಲ್ಲೇ ರಷ್ಯಾದ ಅಂದಿನ ಪ್ರಧಾನಿ ಎವ್ಜಿನಿ ಪ್ರಿಮಾಕೋವ್ RIC ಒಕ್ಕೂಟಕ್ಕೆ ಅಡಿಪಾಯ ಹಾಕಿದ್ರು. ಪಾಶ್ಚಿಮಾತ್ಯ ರಾಷ್ಟ್ರಗಳದರಲ್ಲೂ ಕೂಡ ಅಮೆರಿಕದ ಡಾಮಿನೆನ್ಸ್ ನ ಕೌಂಟರ್ ಮಾಡೋಕೆ ಇಂಥ ಒಂದು ಒಕ್ಕೂಟದ ಅಗತ್ಯ ಇದೆ ಅಂತ ಹೇಳಿದ್ರು. ನಂತರ ನಿಧಾನಕ್ಕೆ ಚರ್ಚೆ ಶುರುವಾಗಿ 2000ನೇ ಇಸವಿ ಹೊತ್ತಿಗೆ ಅದಕ್ಕೊಂದು ರೂಪ ಬಂದಿತ್ತು. 2002ರ ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ ಮೀಟಿಂಗ್ ಸೈಡ್ಲೈನ್ಸ್ ನಲ್ಲಿ ಮೊಟ್ಟ ಮೊದಲ RIC ಮೀಟಿಂಗ್ ಕೂಡ ಆಗಿತ್ತು. ಬಳಿಕ ರಷ್ಯಾದ ವ್ಲಾಡಿವೋಸ್ಟಾಕ್ನಲ್ಲಿ ಭಾರತ, ರಷ್ಯಾ, ಚೀನಾ 3 ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮಾತುಕತೆ ನಡೆಸಿದರು. ಅಮೆರಿಕದ ಏಕಚಕ್ರಾಧಿಪತ್ಯವನ್ನ ಮುರಿದು ಮಲ್ಟಿಪೋಲಾರ್ ವರ್ಲ್ಡ್ ಸೃಷ್ಟಿ ಮಾಡೋದು, ಜೊತೆಗೆ ಭದ್ರತೆ, ಭಯೋತ್ಪಾದನಾ ನಿಗ್ರಹ, ಇಂಧನ, ಆರ್ಥಿಕ ಅಭಿವೃದ್ಧಿ ವಿಚಾರದಲ್ಲಿ ಪರಸ್ಪರ ಸಹಕಾರ ಕೊಡುವುದು RICನ ಪ್ರಮುಖ ಉದ್ದೇಶ ಆಗಿತ್ತು. ಆ ನಂತರ ಸುಮಾರು 2 ದಶಕದಲ್ಲಿ ಬರೋಬ್ಬರಿ 20 RIC ಮೀಟಿಂಗ್ ಆಗಿವೆ. 2007ರಲ್ಲಿ RIC ಪೀಕ್ನಲ್ಲಿತ್ತು. ಭಾರತದಲ್ಲಿ ಸೆಕ್ಯೂರಿಟಿ ಶೃಂಗಸಭೆ ನಡೆದಿತ್ತು. ಬೆಂಗಳೂರು, ದಿಲ್ಲಿ, ಮಾಸ್ಕೋ, ಚೀನಾದಲ್ಲಿ ಎಕ್ಸ್ಪರ್ಟ್ಗಳು ಸಾಲು ಮೀಟಿಂಗ್ ನಡೆಸ್ತಾ ಇದ್ರು. 2012ರವರೆಗೆ ಈ ಟ್ರೆಂಡ್ ಹಾಗೆ ಇತ್ತು. ಆದರೆ 2012ರ ನಂತರ ಪರಿಸ್ಥಿತಿ ನಿಧಾನಕ್ಕೆ ಚೇಂಜ್ ಆಗೋಕೆ ಶುರುವಾಯಿತು. ಚೀನಾ ಭಾರತ ನಡುವಿನ ಭಿನ್ನಾಭಿಪ್ರಾಯಗಳ ಕಾರಣದಿಂದ RIC ವೀಕ್ ಆಗ್ತಾ ಬಂತು. 2020ರಲ್ಲಿ ಚೀನಾ ಭಾರತ ನಡುವೆ ಗಲ್ವಾನ್ ಸಂಘರ್ಷ ಆಯಿತು. ಇದಾದ ನಂತರ RIC ನಡುವಿನ ಸಂಬಂಧಗಳು ಆಲ್ಮೋಸ್ಟ್ ನಿಂತೇ ಹೋದ್ವು, ಕೊಲ್ಯಾಪ್ಸೆ ಆದವು. ನಂತರ ಭಾರತ ಇಂಡೋ ಪ್ಯಾಸಿಫಿಕ್ ಅಂದ್ರೆ ಕ್ವಾಡ್ ಕಡೆಗೆ ಹೆಚ್ಚು ಫೋಕಸ್ ಮಾಡಿತು. ಅತ್ತ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಬ್ಯುಸಿ ಆಯಿತು. ಈ ಎಲ್ಲ ಕಾರಣಗಳಿಂದ RIC ಮೂಲೆ ಗುಂಪಾಗೋಕೆ ಶುರುವಾಯಿತು. ಆದರೆ ಅಫಿಷಿಯಲ್ ಆಗಿ RICನ ಕ್ಲೋಸ್ ಮಾಡಿರಲಿಲ್ಲ. ಈಗ ಭಾರತ RIC ಚಟುವಟಿಕೆಗೆ ವೇಗ ಕೊಡೋಕೆ ಮುಂದಾಗಿದೆ. ರಾಕ್ಷಸ ಕೂಟ. ಸ್ನೇಹಿತರೆ, ಹಾಗೇನಾದ್ರೂ 3 ರಾಷ್ಟ್ರಗಳು ಸೇರಿದ್ರೆ ರಾಕ್ಷಸ ಕೂಟ ಸೃಷ್ಟಿಯಾಗುತ್ತೆ. ರಷ್ಯಾ $2.07 ಟ್ರಿಲಿಯನ್ ನ GDPನ ಹೊಂದಿದೆ. GDPಯಲ್ಲಿ ರಷ್ಯಾ ವಿಶ್ವದಲ್ಲಿ 11ನೇ ಪ್ಲೇಸ್ನಲ್ಲಿದೆ. ರಷ್ಯಾದ GDP 2025ರಲ್ಲಿ 1.5% ಗ್ರೋತ್ ರೇಟ್ ಅನ್ನು ನೋಡಿದೆ. ಅತ್ತ ಚೀನಾ 2025ರ ಅಂದಾಜಿನ ಪ್ರಕಾರ $19.23 ಟ್ರಿಲಿಯನ್ GDPಯನ್ನು ಹೊಂದಿದೆ. ಚೀನಾ GDP ವಿಚಾರದಲ್ಲಿ ಅಮೆರಿಕದ ನಂತರ 2ನೇ ಸ್ಥಾನದಲ್ಲಿದೆ. ಚೀನಾ 5.2% ಗ್ರೋತ್ ರೇಟ್ ಮೇಂಟೈನ್ ಮಾಡ್ತಿದೆ. ಭಾರತದ GDP $4.3 ಟ್ರಿಲಿಯನ್ ಇದೆ. ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದೆ. ಕೆಲವರು ಇನ್ನೂ ಅಪ್ಡೇಟ್ ಮಾಡಿಲ್ಲ, ಕೆಲವರು ಅಪ್ಡೇಟ್ ಮಾಡಿದ್ದಾರೆ ಈ ಸ್ಟೇಟಸ್ನ. ಭಾರತ 6.3ರಿಂದ 6.8% ಗ್ರೋತ್ ರೇಟ್ನ ಸದ್ಯಕ್ಕೆ ಮೇಂಟೈನ್ ಮಾಡುತ್ತಿದೆ. 7% ಮೇಂಟೈನ್ ಮಾಡಬೇಕು ಅನ್ನೋ ಆಸೆಯನ್ನು ಹೊಂದಿದೆ. ಸೊ 3 ರಾಷ್ಟ್ರಗಳು ಸೇರಿ ಜಾಗತಿಕ GDPಗೆ ಸುಮಾರು 31.6% ಕೊಡುಗೆಯನ್ನು ಕೊಡ್ತಾರೆ. ಮಿಲಿಟರಿ ಪವರ್ ವಿಚಾರಕ್ಕೆ ಬಂದರೆ ವಿಶ್ವದಲ್ಲಿ ರಷ್ಯಾ 2ನೇ ಸ್ಥಾನದಲ್ಲಿದೆ, ಚೀನಾ 3ನೇ ಸ್ಥಾನದಲ್ಲಿದೆ, ಭಾರತ 4ನೇ ಪ್ಲೇಸ್ನಲ್ಲಿದೆ. ಚೀನಾ ಮಿಲಿಟರಿಗಾಗಿ ಸುಮಾರು $230 ಬಿಲಿಯನ್ ಹಣವನ್ನು ಸುರಿಯುತ್ತೆ. ರಷ್ಯಾ $109 ಬಿಲಿಯನ್ ಸುರಿಯುತ್ತೆ. ಇತ್ತ ಭಾರತ $81 ಬಿಲಿಯನ್ ಹಣ ಮಿಲಿಟರಿಗಾಗಿನೇ ಹಾಕುತ್ತೆ. ಈಗ ಈ 3 ಶಕ್ತಿಗಳು ಒಂದಾದ್ರೆ ಅಮೆರಿಕ ಕಟ್ಕೊಂಡಿರೋ ಪಾಶ್ಚಿಮಾತ್ಯ ಕೂಟ ಏನಿದೆ, ವಿಶೇಷವಾಗಿ ನೇಟೋ, ಅವರಿಗೆ ದೊಡ್ಡ ಚಾಲೆಂಜರ್ ಆಗಿದ್ದು ಎಮರ್ಜ್ ಆಗುತ್ತೆ. ಜೊತೆಗೆ ಈ ಬ್ರಿಕ್ಸ್ ಅಂತ ಬಂದ್ರೆ ಜಗತ್ತಿನ ಬೇರೆ ಬೇರೆ ಕಡೆ ಇರೋ ರಾಷ್ಟ್ರಗಳೆಲ್ಲ ಇದಾವೆ. ಇದರಲ್ಲಿ ಒಂದು ಜಿಯೋಗ್ರಫಿಕ್ ಲೊಕೇಶನ್ ಇಲ್ಲ ಈ ರಾಷ್ಟ್ರಗಳಿಗೆ. ಆ ಬ್ರೆಜಿಲ್ ಆ ಕಡೆ ದಕ್ಷಿಣ ಅಮೆರಿಕದಲ್ಲಿ ಬರುತ್ತೆ, ಸೌತ್ ಆಫ್ರಿಕಾ ಖಂಡದ ಕೆಳಗಡೆ ಬರುತ್ತೆ, ರಷ್ಯಾ, ಭಾರತ, ಚೀನಾ ಏಷ್ಯಾದಲ್ಲಿ ಬರುತ್ತೆ, ಅರ್ಧ ರಷ್ಯಾ ಯುರೋಪ್ಗೂ ಹರಡ್ಕೊಂಡಿದೆ. ಈ ಥರ ಎಲ್ಲ ಇದೆ. ಆದರೆ RIC ಅಂತ ಬಂದಾಗ ಏಷ್ಯನ್ ಪವರ್ನ ವೆಸ್ಟರ್ನ್ ಪವರ್ ಮುಂದೆ ಎಸ್ಟಾಬ್ಲಿಷ್ ಮಾಡೋಕೆ ದೊಡ್ಡ ವೇದಿಕೆ ರೀತಿ ಕೂಡ ಆಗುತ್ತೆ. ಇದನ್ನು ಸರಿಯಾಗಿ ಕೂಟ ರೀತಿ ಮಾಡಿಕೊಂಡು ಸವಾಲು ಹಾಕ್ತೀವೋ ಬಿಡ್ತೀವೋ, ಜಸ್ಟ್ ಇದರ ಮೆನ್ಷನ್ ಮಾಡಿದ್ರೆ ಸಾಕು, ಸ್ವಲ್ಪ ಮೆತ್ತಗಾಗ್ತಾರೆ ಅಮೆರಿಕ ಮತ್ತು ಅದರ ಮಿತ್ರರು. ಈಗ ಅದೇ ಲಕ್ಷಣ ಸದ್ಯಕ್ಕಂತೂ ಕಂಡಿದೆ. ಈ ಘೋಷಣೆ ಆದ 2 ದಿನಕ್ಕೆ ಅಪ್ಡೇಟ್ ಬಂದಿದೆ ಅಮೆರಿಕದಿಂದ. ಪಹಲ್ಗಾಮ್ ದಾಳಿಯನ್ನು ಖಂಡಿಸ್ತೀವಿ, TRF ಅನ್ನ ಉಗ್ರರು ಅಂತ ನಾವು ಘೋಷಿಸ್ತೀವಿ ಅಂತ. ಅಷ್ಟು ಸಡನ್ ಆಗಿ 2 ದಿನದಲ್ಲಿ ಆಗಿರೋ ಪ್ರೊಸೆಸ್ ಅಲ್ಲ ಇದು, ಟೈಮ್ ಹಿಡಿಯುತ್ತೆ. ಬಟ್ ಆ ಟೈಮಿಂಗ್ ಇದೆಯಲ್ಲ, ಅನೌನ್ಸ್ ಆಗಿರೋ ಟೈಮಿಂಗ್ ಅದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಿಸ್ತಾ ಇದೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.